ಪಂಚಾಯಿತಿ ಅಧಿಕಾರಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಯೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಎಷ್ಟೋ ಅನುದಾನ ಪಂಚಾಯಿತಿಗಳಿಗೆ ಬಂದರೂ ಗ್ರಾಮಗಳ ಅಭಿವೃದ್ಧಿಯಾಗಲು ಇನ್ನು ಎಷ್ಟು ಸಮಯ ತಗೊಂತಾರೋ ಗೊತ್ತಿಲ್ಲ. ಮುಳುಬಾಗಿಲು ತಾಲೂಕು ಪಿಚ್ಚಿಗುಂಡ್ಲಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಚಲ್ಲಪಲ್ಲಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದ ಎಸ್ಸಿ ಕಾಲೋನಿಗೆ ಮೂಲಭೂತ ಸೌಕರ್ಯವೇ ಇಲ್ಲದೆ ಪರದಾಡ್ತಾ ಇದ್ದಾರೆ. ಹೌದು, ಕಳೆದ 3-4 ವರ್ಷಗಳಿಂದ ಊರಿನ ಚರಂಡಿಗಳ ನೀರು ತುಂಬಿ ಎಸ್ಸಿ ಕಾಲೋನಿಗೆ ಬರ್ತಾ ಇದೆ. ಅಲ್ಲಿ ಸರಿಯಾದ ರಸ್ತೆ, ಬೀದಿ ದೀಪಗಳು ಇಲ್ಲದೆ ರಾತ್ರಿ ಸಮಯದಲ್ಲಿ ಹಾವುಗಳು ಮನೆಗೆ ನುಗ್ಗುತ್ತಿವೆ ಎಂದು ಆರೋಪಿಸಿದ್ದಾರೆ ಅಲ್ಲಿನ ಜನಗಳು. ಈ ಚಲ್ಲಪಲ್ಲಿ ಗ್ರಾಮದಲ್ಲಿ ಎಸ್ಸಿ ಕಾಲೋನಿಗೆ ಚರಂಡಿ ಮಾರ್ಗವೂ ಇಲ್ಲ. ಕಾರಣ ಆ ಜಾಗವನ್ನು ಬೇರೆಯವರು ಆಕ್ರಮಣ ಮಾಡಿಕೊಂಡಿದ್ದಾರೆ ಎಂದು ಅಲ್ಲಿನ ಸ್ಥಳೀಯರು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ರು. ಈ ಎಸ್ಸಿ ಕಾಲೋನಿಗೆ ಊರಿನ ಚರಂಡಿ ನೀರೆಲ್ಲ ತುಂಬಿ ಜನರಿಗೆ ಹಾಗೂ ಪ್ರಾಣಿಗಳಿಗೆ ಸಾಂಕ್ರಾಮಿಕ ರೋಗಗಳು ಹರಡಿವೆ ಎಂದು ಕಾಲೋನಿ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸುಮಾರು ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಅರ್ಜಿಗಳು ಕೊಟ್ಟರೂ ಸಹ ಯಾವುದೇ ಪ್ರಯೋಜನ ಇಲ್ಲ ಎಂದು ಗುಡುಗಿದ್ರು. ಇದುವರೆಗೂ ಮುಳುಬಾಗಿಲು ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಸ್ಪಂದಿಸದೇ ಇರುವುದು ನಾಚಿಕೆಯ ಸಂಗತಿ. ಈ ಕಾಲೋನಿಯಲ್ಲಿ 20ಕ್ಕಿಂತ ಅಧಿಕ ಜನರು ಹಾಗೂ ಶಾಲೆಗೆ ಹೋಗುವಂತಹ 5-6 ಜನ ಮಕ್ಕಳಿದ್ದು ಎಲ್ಲರಿಗೂ ಸಾಂಕ್ರಾಮಿಕ ರೋಗ ಹರಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ತಮ್ಮ ಪ್ರಾಣವನ್ನು ಅಂಗೈಯಲ್ಲಿಟ್ಟುಕೊಂಡು ಪ್ರಾಣ ಭೀತಿಯಿಂದ ಜೀವನ ನಡೆಸುತ್ತಿದ್ದಾರೆ ಎಂದು ತಮ್ಮ ನೋವನ್ನು ಹೇಳಿಕೊಂಡ್ರು. ಈ ಚರಂಡಿ ನೀರು ಮಳೆ ಬಂದಾಗ ಮನೆಗಳಿಗೆ ಹಾಗೂ ಹಸು ಕೋಣೆಗಳಿಗೆ ನುಗ್ಗಿ ಅಪಾರವಾದ ನಷ್ಟ ಆಗ್ತಾ ಇದೆ. ದಯವಿಟ್ಟು ನಮ್ಮನ್ನು ಕಾಪಾಡಿ ಎಂದು ಸಂಪೂರ್ಣ ನ್ಯೂಸ್ಗೆ ಮನವಿ ಮಾಡಿದ್ರು. ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನೊಂದವರ ಧ್ವನಿ. ನಾನು ಅರುಣಕುಮಾರ್. ವೀಕ್ಷಕರೇ, ನೋಡಬಹುದು ನೊಂದವರ ಧ್ವನಿ ಈ ಒಂದು ಪದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಅರ್ಥ ಇದೇ ಕೋಲಾರ ಜಿಲ್ಲಾ ಮುಳುಬಾಗಿಲು ತಾಲೂಕು ಪಿಚ್ಚಿಗುಂಡ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಚಲ್ಲಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ವೀಕ್ಷಕರೇ, ನೀವು ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಏನೋ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಏನೋ ಹಲವಾರು ಸರ್ಕಾರಗಳಿಂದ ಬರ್ತಕ್ಕಂಥ ಒಂದು ಹಣ ಪಂಚಾಯಿತಿಗಳಿಗೆ ಸಾವಿರಾರು ಕೋಟಿ ಬಂದರೂ ಕೂಡ ಯಾಕೆ ಇದುವರೆಗೂ ಕೂಡ ಗ್ರಾಮಗಳು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಸುಮಾರು ವರ್ಷಗಳಿಂದ ಒಂದು ಪ್ರಶ್ನೆ. ಅದೇ ರೀತಿಯಾಗಿ ಈ ಒಂದು ಮುಳುಬಾಗಿಲು ತಾಲೂಕಿನ ಪಿಚ್ಚಿಗುಂಡ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಚಲ್ಲಪಲ್ಲಿ ಒಂದು ಗ್ರಾಮದಲ್ಲಿ ಇಂತಹ ಒಂದು ಅನ್ಯಾಯ ನಡೀತಾ ಇದೆ. ಯಾಕಂತಂದರೆ ಸುಮಾರು 3-4 ವರ್ಷಗಳಿಂದನೂ ಕೂಡ ಏನೋ ಈ ಒಂದು ಗ್ರಾಮಸ್ಥರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕೂಡ ಏನೋ ಒಂದು ಪತ್ರಗಳನ್ನು ಬರೆದ್ರೂ ಕೂಡ ಇದುವರೆಗೂ ಎಚ್ಚೆತ್ಕೊತಾ ಇಲ್ಲ ಒಂದು. ಅದೇ ರೀತಿಯಾಗಿ ಸುಮಾರು ಈ ಒಂದು ಊರಿನ ನೀರೆಲ್ಲ ಬಂದು ಇಲ್ಲಿ ಶೇಖರಣೆ ಆಗ್ತಾ ಇದೆ. ಶೇಖರಣೆ ಆಗಿ ಏನು ಇವಾಗ ಸೂಕ್ತವಾಗಿರ್ತಕ್ಕಂಥ ಒಂದು ಚರಂಡಿ ಇಲ್ಲ. ಅದೇ ರೀತಿಯಾಗಿ ಈ ಒಂದು ನೀರೆಲ್ಲ ಮಳೆ ಬಂದರೂ ಕೂಡ ಈ ಒಂದು ನೀರು ಮನೆಗಳಿಗೆ ನುಗ್ಗುತ್ತಾ ಇದೆ. ಅದೇ ರೀತಿಯಾಗಿ ಏನು ಈ ಪಶುಗಳು ಅಂತಂದರೆ ಈ ಒಂದು ಹಸುಗಳು ಆಗಿರ್ಬೋದು, ಜನರಿಗಾಗಿರ್ಬೋದು ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಇದ್ದಾರೆ. ಇವರು ಕೂಡ ಹಲವಾರು ಬಾರಿ ಫಿರ್ಯಾದು ಮಾಡಿದ್ರೂ ಕೂಡ ಪಂಚಾಯಿತಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏನೋ ಅಭಿವೃದ್ಧಿ ಆಗ್ತಾ ಇಲ್ಲ. ಜೊತೆಗೆ ಇವಂತಹ ಒಂದು ಪಂಚಾಯಿತಿಗಳ ಅಧಿಕಾರಿಗಳು ತಮ್ಮ ಸ್ಥಾನದಲ್ಲೇ ಕೂತುಕೊಂಡು ಏನೋ ಗ್ರಾಮಗಳಿಗೆ ಭೇಟಿ ಕೊಡದಿರ ತಮ್ಮ ಸ್ಥಾನದಲ್ಲೇ ಕೂತುಕೊಂಡು ಏನೋ ಪರಿಹಾರ ತಕ್ಕಂತ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಏನೋ ಇಲ್ಲಿರ್ತಕ್ಕಂಥ ಏನೋ ಗ್ರಾಮಸ್ಥರು ಒಂದು ವಾದ. ಇಲ್ಲಿನ ಜಾತಿ ರಾಜಕಾರಣ ಏನಿದೆಯಾ, ಜಾತಿ ಪರಿಷತ್ಗೆ ಸಂಬಂಧಿಸಿದ ಈ ಬೀದಿಗೆ ಯಾಕೆ ಇಷ್ಟೊಂದು ದುರುಪಯೋಗ ಮಾಡ್ತಾ ಇದ್ದಾರೆ? ಹೌದು ಸರ್, ಈ ಕಡೆ ನಾವು ಎಸ್ಸಿ ಮನೆಗಳಿರೋದ್ರಿಂದ ಈ ಕಡೆ ಏನೋ ಬೀದಿ ದೀಪಗಳಾಗಲಿ ಏನೂ ಆಗಲಿ ನಮಗೆ ಇಲ್ಲಿ ಇದು ಮಾಡ್ತಾ ಇದ್ದೀವಿ. ಏನನ್ನ ಕೇಳಿದರೆ ಆಯಿತು ಅಂತಾರೆ, ಬರ್ತಾರೆ, ನೋಡ್ಕೊತಾರೆ, ಮತ್ತೆ ಹೋಗ್ಬಿಡ್ತಾರೆ. ಅದೇ ಥರ ಈ ಥರ ಮಾಡ್ತಾನೆ ಇದ್ದಾರೆ. ಅಂದರೆ ಎಸ್ಸಿ ರಸ್ತೆ ಏನಿದೆ ಇದು ಬಿಟ್ಟು ಊರಿನ ಇರ್ತಕ್ಕಂಥ ಎಲ್ಲ ರಸ್ತೆಗಳು ರೆಡಿಯಾಗಿ? ಹೌದು ಸರ್, ಹೌದು. ಎಲ್ಲ ಕಡೆಯೂ ಚರಂಡಿ ಇದೆ, ಎಲ್ಲ ಕಡೆಯೂ ಬೀದಿ ದೀಪಗಳಿದೆ. ಮನೆಗೂ ಅವ್ರಿಗೆ ಬೇಕಾದಂಥವ್ರ ಮನೆಗಳಿಗೆ ಬೀದಿ ದೀಪಗಳು ಕೂಡ ಹಾಕ್ಕೊಂಡಿದ್ದಾರೆ. ಇಲ್ಲಿ ಈ ಎಸ್ಸಿ ಮನೆ ಇರೋ ಕಾರಣದಿಂದ ಇವರು ಯಾವುದೇ ಬೀದಿ ದೀಪಗಳಾಗಲಿ, ಚರಂಡಿ ಆಗಲಿ, ಒಂದು ರಸ್ತೆ ಆಗಲಿ ಕೂಡ ಏನೂ ಮಾಡ್ತಾ ಇಲ್ಲ. ಈ ಕಡೆ ಎಷ್ಟು ಎಸ್ಸಿ ಮನೆಗಳು ಎಷ್ಟಿದ್ದಾವೆ? ಟೋಟಲ್ ಎಷ್ಟು ಜನ ಇದ್ದಾರೆ? ಚಿಕ್ಕ ಮಕ್ಕಳು ಅಂದರೆ ಸ್ಕೂಲ್ಗೆ ಹೋಗುವಂಥ ಮಕ್ಕಳು ಇದ್ದಾರೆ? ಹೌದು ಸರ್, ಚಿಕ್ಕ ಮಕ್ಕಳಿಗೆ ಹೋಗೋ ಮಕ್ಕಳು ಇದ್ದಾರೆ. ಅವ್ರಿಗೆ ಕೂಡ ಕಾಯಿಲೆಗಳು ಎಲ್ಲ ಬರ್ತಾ ಇದೆ. ಎಷ್ಟು ಸರಿ ನಾವು ಹೇಳಿದ್ರು ಕೂಡ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಪಂಚಾಯತಿಯವ್ರಿಗೂ ಅವ್ರಿಗೂ PDO ಸಾರ್ಗೂ. ಎಷ್ಟು ಮನೆಗಳಿದ್ದಾವೆ ಸರ್? ಎಸ್ಸಿ ಮನೆಗಳು ಒಂದು 5 ಮನೆ ಇದೆ ಸರ್. 5 ಮನೆಗಳಿದೆ. ಈ ಕಡೆ ಯಾವುದೇ ರೀತಿಯಂತ ಒಂದು ಬೀದಿ ದೀಪ, ಆ ಕಡೆ ಎಲ್ಲ ಕಡೆಯೂ CC ರೋಡುಗಳಿದೆ. ಈ ಕಡೆ ಈ ಮನೆಗಳ ಕಡೆ CC ರೋಡು ಏನೂ ಇಲ್ಲ ಈ ಕಡೆ ಸೈಡ್.
ನಮಗೆ ಏನು ಸೌಲಭ್ಯಗಳು ಇಲ್ಲ ಇಲ್ಲಿ. ಆ ಥರ ಇದು ಮಾಡ್ತಾ ಇದ್ದೀವಿ. ನಾವೆಷ್ಟೇ ಸಾರಿ ಪಿ ಡಿ ಅವ್ರಿಗೂ ಹೇಳಿದ್ರು ಕೂಡ ಈ ಕಡೆ ಚರಂಡಿ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಈ ಮಣ್ಣೆಲ್ಲ ಹೈಟ್ ಮಾಡಿಬಿಟ್ಟು ಚರಂಡಿ ಆಲ್ರೆಡಿ ಇಲ್ಲಿ ಇತ್ತು. ಈ ಕಡೆ ಮಣ್ಣೆಲ್ಲ ಹೊಡೆದ್ಬಿಟ್ಟು ಚರಂಡಿ ಮೊದಲು 3 ವರ್ಷದಿಂದ ಹೊಸ ಚರಂಡಿನೇ ಮಾಡಿದ್ದು ಬಿಲ್ಲೆಲ್ಲ ಆಗಿದ ಮೇಲೆ ಒಂದು ಮುಳಬಾಗಿಲು ತಾಲೂಕು ಕಿಚ್ಚುಗುಂಡಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಚಲಪಲ್ಲಿ ಗ್ರಾಮದಲ್ಲಿ ಸುಮಾರು 90 ಮನೆಗಳಿಗಿಂತ ಅಧಿಕವಾಗಿದ್ದು, ಅದೇ ರೀತಿಯಾಗಿ 400 ಜನಸಂಖ್ಯೆಯಿಂದ ಕೂಡಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ಇಲ್ಲಿ ಸುಮಾರು 5 ಮನೆಗಳು SC ಮನೆಗಳು 5 ಮನೆಗಳಿದ್ದಾವೆ. ಈ ಒಂದು ರಸ್ತೆ ನೀವು ನೋಡಬಹುದು. ಸುಮಾರು 3-4 ವರ್ಷಗಳಿಂದ ಇದೇ ರೀತಿಯಾಗಿ ಅಂತಂದರೆ ಒಂದು ಚರಂಡಿ ಇಲ್ಲ, ಕುಡಿಯುವುದಕ್ಕೆ ನೀರಿಲ್ಲ, ಏನು ಬೀದಿ ದೀಪಗಳಂತೂ ಇದ್ದುದೇ ಇಲ್ಲ. ಸೊ ಎಲ್ಲ ರೀತಿ ಅಂದರೆ ಊರಿನಲ್ಲಿರ್ತಕ್ಕಂಥ ಎಲ್ಲ ಮನೆಗಳು ಕೂಡ ಸುಂದರವಾಗಿರ್ತಕ್ಕಂಥ ಒಂದು ರೋಡ್ ವ್ಯವಸ್ಥೆ ಇದೆ. ಆದರೆ ಇಲ್ಲಿ ಇರ್ತಕ್ಕಂಥ ಮನೆಗಳಿಗೆ ಯಾಕೆ ಇಲ್ಲ ಅಂತ ಹೇಳ್ಬಿಟ್ಟು ಬಹಿರಂಗವಾಗಿ ಆರೋಪ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ನೀವು ನೋಡಬಹುದು, ಈ ಚರಂಡಿ ನೀರು ಅಂತಂದರೆ ಸುಮಾರು ಊರಿನಲ್ಲಿರ್ತಕ್ಕಂಥ ಚರಂಡಿ ನೀರೆಲ್ಲ ಬಂದು ಇಲ್ಲಿ ಶೇಖರಣೆ ಆಗುತ್ತೆ. ಸೊ ಇಲ್ಲಿ ಈ ನೀರು ಏನಾಗುತ್ತೆ ಅಂತಂದರೆ SC ಮನೆಗಳು ಸುಮಾರು ಒಂದು 5 ಮನೆಗಳು SC ಮನೆಗಳಿದ್ದಾವೆ. 5 ಮನೆಗಳಿಗೆ ನೀರು ನುಗ್ಗುತ್ತಾ ಇರುತ್ತೆ. ಸುಮಾರು 3-4 ವರ್ಷಗಳಿಂದ ಏನು PDO ಅಧಿಕಾರಿಗಳಾಗಿರ್ತಕ್ಕಂಥವ್ರು ಕೂಡ ಫಿರ್ಯಾದು ಕೊಟ್ಟರು ಕೂಡ ಅವರು ತಲೆ ಕೆಡಿಸ್ಕೊತಾ ಇಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಒಂದು ಮಾತಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಯಾಕೆ ಸ್ಪಂದಿಸ್ತಾ ಇಲ್ಲ? ಸೊ ಈ ಬೀದಿ ದೀಪಗಳಾಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಯಾಕೆ ತಾವು ಸ್ಪಂದಿಸ್ತಾ ಇಲ್ಲ? ಏನು ಮುಳಬಾಗಿಲು ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು. ಅದೇ ರೀತಿಯಾಗಿ ಏನು ಆಹಾರ ಇಲಾಖೆ ಏನಿದೆ, ಸೊ ಅದು ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು. ವೈದ್ಯ ಅಧಿಕಾರಿ ಕೂಡ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು. ಪಶುಸಂಗೋಪನೆ ಏನಿದೆ, ಸೊ ಅದು ಕೂಡ ಎಚ್ಚೆತ್ತುಕೊಳ್ಳಬೇಕು. ಯಾಕಂತಂದ್ರೆ ಇಲ್ಲಿ ಸುಮಾರು 5-6 ಹಸುಗಳಿಗೆ ಏನು ಸುಮಾರು 3-4 ವರ್ಷಗಳಿಂದ ಈ ನೀರು ಅಂತಂದ್ರೆ ಈ ನೀರು ಆಗಿರ್ಬೋದು, ಈ ಒಂದು ಸ್ಮೆಲ್ ಆಗಿರ್ಬೋದು, ಪ್ರತಿಯೊಂದು ಅಂತಂದ್ರೆ ಅದು ಮೂಗಲ್ಲಿ ಹೋಗಿ ಆ ರೀತಿಯಾಗಿ ಇರ್ತಕ್ಕಂಥ ಸುಮಾರು ರೋಗಿ ಅಂತಂದ್ರೆ ಈ ಒಂದು ಹಸುಗಳಿಗೆ ರೋಗ ಬಂದು ಸುಮಾರು 4-5 ಹಸುಗಳು ಕೂಡ ಏನೋ ಬಿದ್ದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇರ್ತಕ್ಕಂಥ ಜನರು ಕೂಡ ಸಾಂಕ್ರಾಮಿಕ ರೋಗಗಳು ಹರಡಿ ಪ್ರತಿದಿನನೂ ಕೂಡ ಏನೋ ಸರ್ಕಾರಿ ಆಸ್ಪತ್ರೆಗೆ ಹೋಗುವಂತಹ ಪರಿಸ್ಥಿತಿ ಉಂಟಾಗಿದೆ. ಇಷ್ಟೆಲ್ಲ ಉಂಟಾದರೂ ಕೂಡ ಪಂಚಾಯಿತಿ ಅಧಿಕಾರಿಗಳು ಯಾಕೆ ಸ್ಪಂದಿಸ್ತಾ ಇಲ್ಲ? ಅದೇ ರೀತಿಯಾಗಿ ಮುಳಬಾಗಿಲು ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾಕೆ ಸ್ಪಂದಿಸ್ತಾ ಇಲ್ಲ? ಸೊ ಅದೇ ರೀತಿಯಾಗಿ ಆಹಾರ ಇಲಾಖೆ ಆಗಿರ್ಬೋದು, ಪಶುಸಂಗೋಪನೆ ಅಧಿಕಾರಿಗಳಾಗಿರ್ಬೋದು, ದಯವಿಟ್ಟು ಈ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ನೀವು ಆದಷ್ಟು ಬೇಗ ಪರಿಹಾರ ಇದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಪೂರ್ಣ ನ್ಯೂಸ್ನ ಒಂದು ವಿಷಯವಾಗಿದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.